ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಅಮ್ಮೋರೆ ಇಲ್ಲೇನಾಗ್ದವ್ರೆ? ಹೋಗ್ರಪ್ಪ ಹೋಗಿ, ಬೇಗ ಆಗಿರಿ, ಮಗು ಉಸಿರು ಕಟ್ಟತ್ತೆ, ಬೇಗ. ಅಕ್ಕ ಇಲ್ಲೇನೋ ವಾಸನೆ ಬರ್ತಾ ಇದೆಯಲ್ಲ, ನನ್ನ ಮಗಳು ಹಿರಣ್ಮಯಿ. ಇವ್ರು ಬಂಗಾರಿ ಅಲ್ವಾ? ಇವ್ರು ನಿಮಗ್ ಗೊತ್ತಾ? ಹೌದು, ನಾನು ಚಕ್ರಾಪುರದಲ್ಲಿ ಇವ್ರಿಗೊಂದ್ಸರಿ ಟ್ರೀಟ್ಮೆಂಟ್ ಕೊಟ್ಟಿದ್ದೆ. ಏನಾಗಿದೆ ಇವ್ರಿಗೆ? ಜ್ಞಾನ ತಬ್ಬಿದ್ಬಿಟ್ರು. ಓಕೆ, ಓಕೆ. ಏನಾಗಿದೆ ಅಂತ ಒಂದ್ ಸ್ವಲ್ಪ ನೋಡಿ. ಆಯ್ತು. ಇವರು ಬೆಳಿಗ್ಗೆಯಿಂದ ಏನು ತಿಂದಿಲ್ವಾ? ಬೆಳಗಿಂದ ಇವ್ರ ಮಗಳು ಕಳೆದೋಗಿದ್ದಾಳೆ ಅಂತ ಹುಡುಕ್ತಾನೆ ಇದೀವಿ, ಏನು ತಿಂದಿಲ್ಲ. ಹೊಟ್ಟೆಲಿ ಏನೂ ಇಲ್ಲ ಅನ್ನೋ ಕಾರಣಕ್ಕೆ ಪ್ರಜ್ಞೆ ತಪ್ಪಿದ್ದಾರೆ ಅನ್ಸುತ್ತೆ. ನಾನು ಇಂಜೆಕ್ಷನ್ ಕೊಡ್ತೇನೆ, ಎಲ್ಲ ಸರಿ ಹೋಗುತ್ತೆ. ಹಿರಣ್ಮಯಿ, ಹಿರಣ್ಮಯಿ, ಸಮಾಧಾನ ಮಾಡ್ಕೊಳ್ಳೋ, ಸಿಗ್ತಾಳೆ. ಮೊದಲು ನೀನ್ ಚೇತರಿಸ್ಕೋ, ಸಮಾಧಾನ. ಮಗು ಕಳೆದೋಗಿತ್ತು ಅಂತ ಹೇಳಿದ್ರಲ್ಲ, ಸಿಕ್ತಾ? ಇಲ್ಲ ವೈದ್ಯರೇ, ಯಾರೋ 4 ಜನ ದುಷ್ಟರು ಮಗುನ ಪೆಟ್ಟಿಗೆಯಲ್ಲಿ ಹಾಕೊಂಡು ಇಲ್ಲಿಗೆ ಕರ್ಕೊಂಡ್ ಬಂದ್ರಂತೆ. ಅದಕ್ಕೆ ಕಾಡಲ್ಲೆಲ್ಲ ಹುಡುಕ್ತಾ ಇದೀವಿ ಮಗು ಎಲ್ಲಿದೆ ಅಂತ. ಅಲ್ಲೇನೋ ಹೂತ ಹಾಕಿರೋ ತರ ಕಾಣಿಸ್ತು, ಅದಕ್ಕೆ ಮಗು ಅಲ್ಲೇ ಇರಬಹುದು ಅಂತ ಅಗಸ್ತಾ ಇದ್ವಿ. ಅಗಿತಿರ್ಬೇಕಾದ್ರೆ ಏನೋ ವಾಸನೆ ಬಂತು, ಮಗುನೇ ಇರಬಹುದು ಅನ್ಕೊಂಡು ಇವನು ಪ್ರಜ್ಞೆ ತಬ್ಬಿದ್ದ. ಹೌದಾ? ಬನ್ನಿ ನೋಡೋಣ. ಮಗು ಕಾಣೆಯಾಗಿ ಎಷ್ಟು ಗಂಟೆ ಆಯ್ತಮ್ಮ? 1 ರಿಂದ 2 ಗಂಟೆ ಕಾಲ ಆಗಿರಬಹುದು. ನೋಡಿ ಅಮ್ಮ, ಒಂದು ವಿಚಾರ ಹೇಳ್ತೀನಿ. ಮಗುನ ಊತ ಹಾಕಿದ್ರೆ 2 ಗಂಟೆ ಟೈಮ್ನಲ್ಲಿ ಅದ್ರ ವಾಸನೆ ಬರೋದಿಲ್ಲ. ಈ ಪರಿಸ್ಥಿತಿ ನೋಡಿದ್ರೆ ಇದು ಯಾವುದೋ ಪ್ರಾಣಿದಿರ್ಬೋದು ಅಂತ ಕಾಣಿಸ್ತದೆ. ಹೌದಾ? ಹೌದು. ಸೈಡ್ ಬಿಡಿ, ಸೈಡ್ ಬಿಡಿ. ನಮಸ್ಕಾರ ಅಕ್ಕೋರೆ. ನಮಸ್ಕಾರ. ಏನೋ ಬರಕ್ಕೆ ಹೇಳಿದ್ರಂತೆ? ಸರಿ ಅಕ್ಕೋರೆ, ನಿಮ್ಮ ಜನ ಬಂದು ಸ್ಟೇಷನ್ ವಿಷಯ ತಿಳಿಸಿದ ತಕ್ಷಣ ನಾನು ವಿಶೇಷ ತನಿಖಾ ದಳಕ್ಕೆ ವಿಷಯ ತಿಳಿಸಿದ್ದೀನಿ. ಅವ್ರ ಹತ್ರ ಆಧುನಿಕ ಯಂತ್ರಗಳಿವೆ. ಅವ್ರು ಬಂದರೆ ಮಗು ಜೀವಂತವಾಗಿದ್ದರೆ ಒಂಚೂರು ಮಿಸ್ಕಾಡಿದ್ರು ಸಾಕು, ಕಣ್ಣು ಹಿಡಿದು ಬಿಡ್ತಾರೆ. ಇನ್ನೇನು ಬರ್ತಾ ಇದ್ದಾರೆ, ಸ್ವಲ್ಪ ಹೊತ್ತಲ್ಲೇ ನಮ್ಮನ್ನು ಬಂದು ಜಾಯ್ನ್ ಆಗ್ತಾರೆ. ಅಲ್ಲಿವರೆಗೂ ನಾವೆಲ್ಲ ಹುಡ್ಕೋಣ. ಬನ್ನಿ, ನಾವೆಲ್ಲ ಹುಡ್ಕೋಣ.
ಛೇ, ಏನಿದು ಹೀಗಾಯ್ತಲ್ಲ ಹೋಗೋವಾಗ. ಅಲ್ಲ, ದಾರಿಲಿ ಮಳೆ ಹೊಡೆದಿರೋ ಹಲ್ಗೆ ಬಿದ್ದಿದೆ ಅನ್ಸುತ್ತೆ. ಸರ್, ಇದು ನೋಡ್ತಾ ಇದ್ರೆ ಇದನ್ನ ಯಾರೋ ಬೇಕು ಅಂತಾನೆ ಮಾಡಿರೋ ಹಾಗಿದೆ. ಸರಿ ಸರಿ, ಒಂದು ಕೆಲಸ ಮಾಡಿ, ಎಲ್ಲ ಯಂತ್ರಗಳನ್ನು ತಗೊಳ್ಳಿ, ಅಡ್ರೆಸ್ ಹುಡ್ಕೊಂಡು ಹೋಗೋಣಂತೆ. ಅದರ ಅವಶ್ಯಕತೆ ಇಲ್ಲ. ಏಯ್, ಯಾರ ನೀನು? ಯಾಕೋ ನಮ್ಮನ್ನು ತಡಿತಾ ಇದೆಯಾ? ಅದೆಲ್ಲ ನಿಮ್ಗೆ ಯಾಕೆ? ನಮಗೊಂಚೂರು ಕೆಲಸ ಇದೆ, ನೀವೊಂಚೂರು ವಿಶ್ರಾಂತಿ ತಗೊಳ್ಳಿ. ನಾನು ಕೆಲಸ ಮುಗಿಸೋವರೆಗೂ ಇಲ್ಲಿ ಯಾರು ಕದ್ಲಕ್ಕಿಲ್ಲ. ಯಾಕಂದ್ರ ತುಂಬ ಚೆನ್ನಾಗಿದೆ, ತಗೋ. ಕಮ್ ಮಿಸ್ಟರ್ ದೇವರಾಜ್, ಕಣ್ಣು ನಿನಗಾಗಿ ಕಾಯ್ತಾ ಇದ್ದಿದ್ದು. ಬರ್ತಾ ಸ್ವರ್ಣಲಿಂಗ. ಅದು ಸ್ವಲ್ಪ ತೊಂದರೆ ಆಗ್ತಾ ಇದೆ. ನಾವು ಆ ಲಿಂಗನ ಎತ್ತಾಕೊಂಡು ಬರೋಕ್ಕೆ ಹೋದಾಗ್ಲೇ ಅಲ್ಲಿ ಉತ್ಸವ ಕಾಲ ಆರಂಭ ಆಗಿದೆ. ಎಲ್ಲ ಕಡೆನೂ ಜನ, ಅದಕ್ಕೆ ಸ್ವಲ್ಪ ತೊಂದರೆ ಆಯಿತು. ಬೇಜಾರು ಮಾಡ್ಕೋಬೇಡಿ. ದುಡ್ಡು ಕುತಿಲಿದ್ದಿಲ್ವಾ? ಬೇರೆ ಮಾಲೆಲ್ಲ ಬಂದಿದ್ದಾಯಿತು. ಸ್ವರ್ಣಲಿಂಗಾಗಿ ವೇಟಿಂಗ್. ಯಾವಾಗ ಬರುತ್ತೆ? ಒಂದೆರಡು ದಿನ ಬಂದ್ಬಿಡುತ್ತೆ. Only 2 days. Otherwise, ಎರಡು ದಿನ, ಇಲ್ಲಾಂದರೆ 3 ದಿನದಲ್ಲಿ ತಂದು ತಲುಪಿಸ್ಬಿಡ್ತೀನಿ. no. Only 2 days. Out. ಇಲ್ಲಿ ನೋವ್ತಾ ಇದೆಯಾ? ಇಲ್ಲಿ ನೋವ್ತಿದ್ಯಾ? ನೋಡ್ತೀವಿ ಡಾಕ್ಟ್ರೆ. ಸಾಧ್ಯನೇ ಇಲ್ಲ ರಶ್ಮಿ ಅವರೇ, ನೀವೆಲ್ಲೂ ಪ್ರಯಾಣ ಮಾಡೋ ಹಾಗೆ ಇಲ್ಲ. ಮನೆಯಲ್ಲೂ ಓಡಾಡೋ ಹಾಗಿಲ್ಲ. ಯಾವುದೇ ಮೂಳೆ ಮುರಿದ್ರು ಕಡೆ ಪಕ್ಷ 6 ವಾರನಾದರೂ ನೀವು ರೆಸ್ಟಲ್ಲಿರಬೇಕು. ಆಗಲೇ ಮುರಿದಿರೋ ಮೂಳೆ ಕೂಡ್ಕೊಳ್ಳೋದು. ಆ ಥರ ಪಟ್ಟರೆ ಜೀವನ ಪರ್ಯಂತ ಕುಂದ್ಕೊಂಡೇ ಓಡಾಡಬೇಕಾಗುತ್ತೆ. ದಯವಿಟ್ಟು ಅನ್ಬೇಡಿ ವೈದ್ಯರೆ, ಈ ನನ್ನ ಕಾಲಿಗಿಂತ ನಮ್ಮ ಸಂಸಾರದ ಚಿಂತೆನೇ ನನಗೆ ಹೆಚ್ಚಾಗ್ಬಿಟ್ಟಿದೆ. ಈಗ ಅದೇನೇನೋ ಹೊಸ ಹೊಸ ತಂತ್ರಜ್ಞಾನಗಳು ಬಂದಿದೆಯಂತಲ್ಲ, ಬೇಗ ವಾಸಿಯಾಗುವಂಥದ್ದು. ಹಾಗೇನಾದರೂ ಮಾಡಿ ನಾನು ರತ್ನಗಿರಿಗೆ ಹೋಗೋ ಹಾಗೆ ಮಾಡಿ ಡಾಕ್ಟ್ರೆ. ಖಂಡಿತ ಸಾಧ್ಯ ಇಲ್ಲ ರಶ್ಮಿ ಅವರೇ. ಈ ತಂತ್ರಜ್ಞಾನಗಳು ಬರೋದು ರೋಗಗಳನ್ನ ವಾಸಿ ಮಾಡೋದಕ್ಕೆ, ಘಾಸಿ ಮಾಡೋದಕ್ಕಲ್ಲ. ನೀವೆಲ್ಲೂ ಹೋಗ್ಕೂಡ್ದು. ಹಾಗೂ ನನ್ನ ಮಾತು ಮೀರಿ ಹೋಗ್ತೀನಿ ಅಂತ ಅಂದರೆ ನಿಮ್ಮಿಷ್ಟ.
ನೀವಾದ್ರೂ ಬುದ್ಧಿ ಹೇಳಿ ನಿಮ್ಮ ಮಗಳಿಗೆ. ಅಲ್ಲಮ್ಮ ರಶ್ಮಿ, ವೈದ್ಯರು ಹೇಳಿದ್ಮೇಲೆ ಯಾಕಮ್ಮ ಇಷ್ಟೊಂದಾಟ? ರತ್ನಗಿರಿಲಿ ಅವ್ರಿಗೇನಾರು ಹೆಚ್ಚು ಕಡಿಮೆ ಆಗಿದ್ದಿದೆ ಇಷ್ಟೊತ್ತಿಗೆ ನಮಗೆ ಸುದ್ದಿ ಬರ್ತಾ ಇರ್ಲಿಲ್ವೇನಮ್ಮ? ಅವ್ರನ್ನ ಸಂಭಾಳಿಸೋದಕ್ಕಿಂತ ನಿನ್ನೊಂದು ಸಂಭಾಳಿಸೋದೇ ನಮ್ಗೆ ಕಷ್ಟ ಆಗ್ಬಿಟ್ಟಿದೆಯಲ್ಲ. ನನಗೂ ಹೇಳಿ ಹೇಳಿ ಸಾಕಾಗೋಗಿದೆ ಬೇಗ್ರೆ. ಈ ವಯಸ್ಸಾದವನ್ ಮಾತು ಎಲ್ಲಿ ಕೇಳ್ತಾರೆ ನೋಡಿ. ಎಷ್ಟೇ ಆಗ್ಲಿ ನೀವು ಅವ್ರ ತಂದೆ, ನೀವೊಂದು ಮಾತು ಹೇಳಿ ನೋಡಿ. ನಾನು ಸ್ವಲ್ಪ ಕೆಲಸ ಇದೆ, ನಾ ಬರ್ತೀನಿ. ರಶ್ಮಿ, ನಿನ್ಗಿಲ್ಲಿ ಒಬ್ಳೇ ಇರೋದಕ್ಕೆ ಕಷ್ಟ ಆಗ್ತಿದ್ರೆ ಬಂಗಾರಿ ಹಿರಣ್ಮಯಿ ಬರೋವರೆಗೂ ನಮ್ಮಲ್ಲೇ ಇರುವಂತೆ ಬಾಮ. ಇಲ್ಲಪ್ಪ, ನಾನು ಇಲ್ಲೇ ಇರ್ತೀನಿ. ನನಗೆ ಕಷ್ಟ ಅಂತ ಏನೂ ಇಲ್ಲ. ಆದರೆ ಅಲ್ಲಿಂದ ಯಾವ ಸುದ್ದಿನೂ ಇಲ್ವಲ್ಲ, ಅದಕ್ಕೆ ಸ್ವಲ್ಪ ಆತಂಕ. ಈ ಶಿವಸ್ವಾಮಿನ ನಂಬ್ಕೊಂಡು ನಾನು ಕೆಟ್ಟೆ ಅಲ್ಲ. ಎಷ್ಟೊಂದು ವ್ಯವಹಾರ ಮಾಡಿದ್ದೀನಿ ನಾನು ಇವ್ರ ಜೊತೆ. ಯಾವತ್ತೂ ಈ ತರ ಆಗಿರ್ಲಿಲ್ಲ. ಎಲ್ಲ ಸಮಯಕ್ಕೆ ಸರಿಯಾಗಿ ತಂದ್ಕೊಟ್ಟಿದ್ದೆ. ಏನೋ ಇದು ಒಂದು ತಡ ಆಯ್ತು ಅಷ್ಟಕ್ಕೆ ನನ್ನನ್ನೇ ಮುಗಿಸ್ತೀನಿ ಅಂತ ಹೇಳ್ತಾರಲ್ಲ. ನಿಯತ್ತಿಗೆ ಬೆಲೆನೇ ಇಲ್ಲ ಇವ್ರ ಹತ್ರ. ಏನ್ ಮಾಡ್ಲಿ ಈಗ ನಾನು? ಹಾ, ಹೀಗೆ ಮಾಡ್ತೀನಿ. ನಾನೇ ಆ ಸಮಾಧಿ ಹತ್ರ ಹೋಗಿ ಆ ಸ್ವರ್ಣಲಿಂಗನ ಎತ್ಕೊಂಡು ಬಂದು ಇವ್ರ ಮುಖದ ಮೇಲೆ ಬಿಸಾಕ್ತೀನಿ. ಅವಾಗ ಗೊತ್ತಾಗುತ್ತೆ ನಾನು ಯಾರು, ನನ್ನ ಬೆಲೆ ಏನು ಅಂತ. ಛೇ, ಥು. ಚಂದ್ರಪ್ಪ, ಆ ಸಮಾಧಿ ಮನೆ ಹತ್ರ ಹೋಗೋ. ಯಾಕೆ ದಣಿ, ಅಲ್ಲೇನು ಕೆಲಸ? ಈ ಶಿವಸ್ವಾಮಿನ ನಂಬ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಕಣೋ. ಹೇಗಾದ್ರೂ ಮಾಡಿ ನಾವೇ ಒಂದು ಉಪಾಯ ಮಾಡಿ ಆ ಸ್ವರ್ಣಲಿಂಗನ ಎತ್ತಾಕೊಂಡು ಬರ್ಬೇಕು. ಇಲ್ಲಾಂದ್ರೆ ಇವ್ರು ನಮ್ಮನ್ನ ಜೀವ ಸಹಿತ ಉಳಿಸಲ್ಲ. ಛೇ, ಹೊಸ ಬೆಳವಣಿಗೆನೆ. ಆ ಸ್ವರ್ಣಲಿಂಗ ತೆಗೋಕ್ಕೆ ಆ ಶಿವಸ್ವಾಮಿನೇ ಸರಿ. ಅವನ ಲಿಂಗ ತಂದುಕೊಟ್ರೆ ನಾವು ಸುರಕ್ಷಿತ, ನಮ್ಮ ಮೇಲೆ ಅಪ್ಪದ ಬರಲ್ಲ. ಏನೇ ಹೆಚ್ಚು ಕಮ್ಮಿ ಆದರೂ ಅವನ ತಲೆ ಮೇಲೆ ಬರುತ್ತೆ. ನಾವೇ ತರಕೋಗಿ ಸಿಕ್ಕಾಕೊಂಡ್ರೆ ಊರು ಜನ ಅಟ್ಟಿಸ್ಕೊಂಬಂದು ಹೊಡಿತಾರೆ. ಈಗ ಏನು ಮಾಡುವಂತೀಯ? ಸ್ವರ್ಣಲಿಂಗನ ತಂದು ಕೊಡದೆ ಹೋದ್ರೆ ಇವ್ರು ನಮ್ಮನ್ನ ಜೀವ ಸಹಿತ ಬಿಡಲ್ಲ. ಎತ್ತೋಕೋಗಿ ಸಿಕ್ಕಾಕೊಂಡ್ರೆ ಊರ್ ಜನ ನಮ್ಮನ್ನ ಬಿಡಲ್ಲ. ಒಳ್ಳೆ ಅಡ್ಕತ್ತಲ್ಲಿ ಸಿಕ್ಕಾಕೊಂಡ್ರು ಅಡಿಕೆ ಥರ ಆಗೋಗಿದೆ ನನ್ನ ಬದುಕು. ಛೇ, ಸ್ವಲ್ಪ ತಾಳ್ಮೆ ದಣಿ. ಇವರು ನಿಮ್ಮ ಮೇಲೆ ಒತ್ತಡ ಹಾಕ್ತಂಗೆ ನಾವು ಶಿವಸ್ವಾಮಿ ಮೇಲೆ ಒತ್ತಡ ಹಾಕೋಣ. ಆದರೂ ನಮ್ಗೆ ಲಿಂಗ ಸಿಗದೆ ಇದ್ರೆ ಏನಾದರೂ ಉಪಾಯ ಮಾಡೋಣ. ನಾವು ಹೇಳಿರೋ ಕೆಲಸ ಬಿಟ್ಟು ಆ ಚಿಕ್ಕ ಮಗುವಿನಿಂದ ಅಲಿತಾ ಇದ್ದಾನೆ ಆ ಶಿವಸ್ವಾಮಿ. ಆ ಮಗು ಇದ್ರೇನು ಸತ್ರೇನು ನಮಗೆ. ಎಲ್ಲರೂ ಅಲ್ಲಿದ್ದಾರೆ. ಇದೇ ಸಮಯದಲ್ಲಿ ಆ ಸ್ವರ್ಣಲಿಂಗನ ಎತ್ತಾಕೊಂಡು ಬಂದು ಕೊಡಕ್ಕಾಗಲ್ವ ನಮಗೆ? ಛೇ, ಅದೇನೋ ಅಡ್ಗೋಲಜ್ಜಿ ಕತೆ ಹೇಳ್ತಾನೆ. ಆ ಮಗು ಹೆದರ್ಸ್ತು, ಅದಕ್ಕೆ ಅಗಾಧವಾದ ಶಕ್ತಿ ಇದೆ, ಹಾಗೆ ಹೀಗೆ ಲೊಟ್ಟೆ ಲೊಸ್ಕು ಅಂತಂದು. ದಣಿ, ಮಾಮೂಲಿ ಜಾಗಕ್ಕೆ ಹೋಗೋಣ, ಸ್ವಲ್ಪ ಹಾಕೊಳ್ಳೋಣ. ಆವಾಗ ನಿಮ್ಮ ಆತಂಕ ಎಲ್ಲ ಕಮ್ಮಿ ಆಗುತ್ತೆ. ಸರಿ ನಡಿ, ಇನ್ನೇನು ಕೆಲಸ ಇದೆ ನಮಗೆ, ಅಷ್ಟಾದ್ರೂ ಮಾಡಿ ಸಾಯೋಣ. ಇನ್ಸ್ಪೆಕ್ಟರ್ ಅಜಯ್ ಶ್ರೀವಾತ್ಸವ್. ಎಸ್ ಸರ್. ನೀವು ಈ ಮಗು ಕಳೆದಿರೋ ಕೇಸ್ನ ಸ್ವಲ್ಪ ಹ್ಯಾಂಡಲ್ ಮಾಡಿ. ನಾನು ಮೊನ್ನೆ ಮರ್ಡರ್ ಆಗಿರೋ ಕೇಸ್ದು ಸ್ವಲ್ಪ ಸುಳಿವು ಸಿಕ್ಕಿದೆ, ಅದನ್ನ ನಾನು ಮುಂದುವರಿಸ್ತೀನಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಅಮ್ಮ ಜಗನ್ಮಾತೆ, ಹಿರಣ್ಮಯಿ ನಿನ್ನ ಮುದ್ದಿನ ಮಗಳು ಪಂಚಲಿಂಗಗಳಲ್ಲಿ ಒಂದಾದ ಸ್ವರ್ಣಲಿಂಗನ ತರೋದಕ್ಕೆ ಅವಳು ರತ್ನಗಿರಿಗೆ ಹೋಗಿದ್ದಾಳೆ. ಆ ಮುದ್ದು ಮಗುವನ್ನು ಕಾಪಾಡುವ ಜವಾಬ್ದಾರಿ, ಅವಳ ರಕ್ಷಣೆಯ ಹೊಣೆ ನಿನ್ನದಲ್ವಾ ತಾಯಿ? ಅಲ್ಲಿ ಹೋದ ಅಪ್ಪ ಮಗಳಿಗೆ ಏನೋ ಕಷ್ಟವಾಗಿದೆ. ಯಾಕಮ್ಮ ಹೀಗೆ? ನೀನು ಅನೇಕ ದೈವ ವಿದ್ಯೆಗಳನ್ನ ನನಗೆ ಕರುಣಿಸಿದ್ಯಾ, ಅನುಗ್ರಹಿಸಿದ್ಯಾ. ಜನಸಾಮಾನ್ಯರಿಗೆ ಒಳ್ಳೇದಾಗ್ಲಿ ಅಂತ ನಾನು ನನ್ನ ಪ್ರಯತ್ನವನ್ನು ಈ ಮೂಲಕ ಮಾಡ್ತಲೇ ಇರ್ತೀನಿ. ಆದರೂ ಜನಸಾಮಾನ್ಯರು ಇದರಿಂದ ದುಃಖಕ್ಕೊಳಗಾಗ್ತಾರಲ್ಲಮ್ಮ.
ನಾನು ಜಲದರ್ಶನ ಸೂತ್ರ ಅನುಸರಿಸಿ ಬಂಗಾರಿ ಹಿರಣ್ಮಯಿ ಬಗ್ಗೆ ನೋಡಿದಾಗ ಅವ್ರುಗಳು ಕಷ್ಟದಲ್ಲಿರೋದು ಗೊತ್ತಾಯ್ತು. ನಾನು ಅದನ್ನು ಅವ್ರ ಮನೆಯವ್ರಿಗೆ ಹೇಳಿದೆ. ಅವ್ರು ಎಷ್ಟು ಸಂಕಟ ಪಟ್ಟರು ಗೊತ್ತಾ? ಯಾಕಮ್ಮ ಹೀಗೆ? ಅಮ್ಮ ತಾಯಿ, ನನ್ನ ಈ ಹೃದಯ ಪುಷ್ಪನ ನಿನ್ನ ಪದತಲದಲ್ಲಿ ಸಮರ್ಪಿಸ್ತಿದ್ದೀನಿ. ಅವರಿಬ್ಬರನ್ನ ಸಂಕಷ್ಟದಿಂದ ಪಾರು ಮಾಡಿ ಸ್ವರ್ಣಲಿಂಗ ಇಲ್ಲಿಗೆ ಬರೋ ಹಾಗೆ ಮಾಡೋ ತಾಯಿ. ಅಲ್ಲಿಗೆ ಪಂಚಲಿಂಗಗಳಲ್ಲಿ ಇನ್ನೆರಡು ಲಿಂಗಗಳು ಮಾತ್ರ ಬಾಕಿ ಉಳಿಯುತ್ತೆ. ಅದನ್ನು ಆದಷ್ಟು ಬೇಗ ತಂದು ಪ್ರತಿಷ್ಠಾಪಿಸ್ಬಿಟ್ರೆ ನನಗೆ ಶ್ರೀಚಕ್ರ ದರ್ಶನದ ಭಾಗ್ಯ ಆಗುತ್ತೆ. ನನ್ನ ಜೀವನದ ಪರಮ ಗುರಿ ಶ್ರೀಚಕ್ರದ ದರ್ಶನ. ಅದು ಸಾಕ್ಷಾತ್ಕಾರ ಆದ ಕೂಡಲೇ ಅದನ್ನು ಕಣ್ತುಂಬ ತುಂಬಿಕೊಂಡು ನಾನು ಈ ಜೀವನದ ಪ್ರಯಾಣನ ಮುಗಿಸ್ತೀನಿ ತಾಯಿ. ಅಂದಿನಿಂದಲೇ ಸಲ್ಲೇಖನ ವ್ರತವನ್ನು ಕೈಗೊಂಡು ಅನ್ನಾಹಾರಗಳನ್ನು ತಿಳಿಸಿ ನಿನ್ನ ಪಾದ ಸೇರ್ಕೋತೀನಿ ತಾಯಿ. ದಯಮಾಡಿ ಆದಷ್ಟು ಬೇಗ ಈ ಭಾಗ್ಯವನ್ನು ಕರುಣಿಸು ತಾಯಿ. ಸರ್, ರಿಪೋರ್ಟಿಂಗ್ ಸರ್. ಇವರು ಬಂದ್ರ ಕೆಲಸ ಕೆಡ್ತು. ಇನ್ನು ಗೊತ್ತಾಗ್ಬಿಡುತ್ತೆ ಮಗು ಎಲ್ಲಿದೆ ಅಂತ. ಮಗುನ ಪೆಟ್ಟಿಗೆಲ್ಲ ಹಾಕಿ ಇಲ್ಲೆಲ್ಲ ಊತಿದ್ದಾರಂತೆ. ಆದಷ್ಟು ಬೇಗ ಮಗುನ ಪತ್ತೆ ಹಚ್ಚಬೇಕು. ಇಲ್ಲಾಂದ್ರೆ ಮಗುಗೆ ಉಸಿರಾಟ ತೊಂದರೆಯಾಗಿ ಜೀವಕ್ಕೆ ಅಪಾಯ ಇದೆ ಎಂದು ವೈದ್ಯರು ಹೇಳಿದ್ದಾರೆ. ತಿಂದಿದ್ದ ಆತಂಕ ಈಗ ಕಡಿಮೆ ಆಯ್ತು. ಎಲ್ಲ ನಮ್ಮ ಕಡೆಯವರೇ ಇರೋದ್ರಿಂದ ಇದಕ್ಕೊಂದು ಮಂಗಳ ಹಾಡಬೇಕು. ಸರ್, ಹಿರಣ್ಮಯಿ, ಹಿರಣ್ಮಯಿ, ಇಲ್ಲೇನ್ರಿ ಮಾಡ್ತಾ ಇದ್ದೀರಾ? ಸಾಹೇಬ್ರೆ, ಹಿರಣ್ಮಯಿ ಇಲ್ಲೆಲ್ಲಾದ್ರೂ ಇದ್ದಾಳ ಅಂತ ಹುಡುಕ್ತಾ ಇದ್ದೀನಿ. ಅವ್ರ ಕೆಲ್ಸಕ್ಕೆ ನೀವು ಅಡ್ಡಿ ಮಾಡಬೇಡಿ. ಅವ್ರು ಇಡೀ ತೋಟನ ಹುಡುಕ್ತಾರೆ. ಮಗು ಸಿಕ್ಕೇ ಸಿಗುತ್ತೆ. ನೀವೆಲ್ಲ ಒಂದು ಕಡೆ ಇರಿ. ಹಾಗೆ ನಿಮ್ಮ ಅಕ್ಕನೂ ಕರ್ಕೊಂಡು ಹೋಗಿ. ಆಗಲಿ ಸಾಹೇಬ್ರೆ. ಅದು ಇವರೆಲ್ಲ ಹ್ಯಾಕ್ ಕೆಲಸ ಮಾಡ್ತಾರೆ ಅಂತ ನೋಡ್ತಾ ಇದ್ದೆ. ತಿಳ್ಕೊಳ್ಳೋ ಕುತೂಹಲ ನೋಡಿ. ಇದನ್ನೆಲ್ಲ ತಿಳ್ಕೊಂಡು ನೀವೇನು ಪೊಲೀಸ್ ಕೆಲಸಕ್ಕೆ ಸೇರ್ಕೊಬೇಕಾ? ಈಗ ಅದಕ್ಕೆಲ್ಲ ಸಮಯ ಇಲ್ಲ. ಇದೆಲ್ಲ ಮುಗಿದ ಮೇಲೆ ನಮ್ಮ ಠಾಣೆ ಹತ್ರ ಬನ್ನಿ. ಅವ್ರನ್ನೂ ಕರೆಸ್ತೀನಿ. ಎಲ್ಲ ತಿಳ್ಕೊಳ್ಳಿರಂತ ನೀವು. ಬೇಡ ಬೇಡ, ನೀವು ಹೇಳೋದೇ ಸರಿ. ಅಲ್ಲ, ನಾನೇನು ಪೊಲೀಸ್ ಕೆಲಸಕ್ಕೆ ಸೇರ್ಕೋಬೇಕಾ ಇದನ್ನೆಲ್ಲ ತಿಳ್ಕೊಂಡು? ಬರ್ತೀನಿ ಸಾಹೇಬ್ರೆ.